ಸಮ್ಮರ್ ಬಂತು, ಎಲ್ಲರಿಗೂ ಎ ಸಿದೇ ಮಾತು. ಕಾರಲ್ಲಿ ಕೂತ್ರೆ ಎ ಸಿ ಹಾಕಪ್ಪ, ಮಲ್ಟಿಪ್ಲೆಕ್ಸ್ ಕೂತ್ರೆ ಎಷ್ಟು ಚೆನ್ನಾಗಿದೆ ಎ ಸಿ ಅಂತ ಮಾತಾಡ್ತೀವಲ್ಲ. ಎ ಸಿಯಲ್ಲಿ ಥರ್ಮೋಸ್ಟಾಟ್ ಅಂತ ಒಂದಿರುತ್ತೆ. ಅಂದ್ರೆ ನೀವು ಥರ್ಮೋಸ್ಟಾಟ್ನ 24 ಡಿಗ್ರಿಯಲ್ಲಿ ಇಟ್ಬಿಟ್ರೆ 18 ಇದ್ರೆ 24 ಬರುತ್ತೆ. ಆದ್ರೆ ಹೊರಗಡೆ ಟೆಂಪರೇಚರ್ 28, 30, 40 ಹೋದ್ರು 24 ಬಂದ್ಬಿಡುತ್ತಲ್ಲ, ಅದು ಥರ್ಮೋಸ್ಟಾಟ್ ಅಂತ ಹೇಳ್ತೀವಿ. ಅದೇ ತರ ನಮ್ಮ ಒಳಗೆ ಒಂದು ಮೆಂಟಲ್ ಥರ್ಮೋಸ್ಟಾಟ್ ಇದೆ ಅಂತ ಮ್ಯಾಕ್ಸ್ವೆಲ್ ಮಾಲ್ಸ್ ಹೇಳಿದ್ರು. ನನ್ನ ಮನಸ್ಸೊಳಗೆ ನಾನು 15 ಕೋಟಿ ಚಿತ್ರದ ಹೀರೋ ಅಂತ ಅನ್ಕೊಂಡ್ಬಿಟ್ರೆ 100 ಕೋಟಿ ಚಿತ್ರಗಳ ಕಥೆಗಳೇ ನನಗೆ ಹೊಳಿಯೋದಿಲ್ಲ. ಅದೇ ತರ ನಾನು ಮಂತ್ಲಿ 50,000 ಸಂಪಾದಿಸಬಲ್ಲೆ ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ 2 ಲಕ್ಷದ ಅವಕಾಶನೇ ನಮಗೆ ಕಾಣಿಸೋದಿಲ್ಲ. ಕಣ್ಮುಂದೆ ಹೋಗ್ತಾ ಇರುತ್ತೆ, ನಮ್ಮ ಕಣ್ಣಿಗೆ ಬೀಳಲ್ವಂತೆ. ಇದು ಬರೀ ಸಂಪಾದನೆ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಸಂಬಂಧಗಳ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ನಾನ್ ನಾಲಾಯಕ, ನಾನ್ ವೇಸ್ಟ್, ನನ್ನಿಂದ ಸಾಧ್ಯ ಇಲ್ಲ ಅಂತ ಒಂದು ಥರ್ಮೋಸ್ಟಾಟ್ ಇದ್ಬಿಟ್ರೆ ಹೊರಗಡೆಯಿಂದ ಎಷ್ಟೇ ಸ್ಫೂರ್ತಿದಾಯಕ ಮಾತುಗಳು ಬಂದ್ರು, ಮೋಟಿವೇಶನ್ ಬಂದ್ರು, ನೀವು ಗೆಲ್ಲೋದಿಲ್ಲ ಅಂತ. ಹಾಗಾಗಿ ನಾವು ಮಾಡ್ಬೇಕಾಗಿರೋದು ನಮ್ಮ ಒಳಗಿರೋ ಥರ್ಮೋಸ್ಟಾಟ್ ಇದೆಯಲ್ಲ, ಅದನ್ನೇ ಎತ್ತರಕ್ಕೆ ತಗೊಂಡು ಹೋಗ್ಬೇಕು ನಾವು. ಹೆಂಗೂ ಯುಗಾದಿ ಬರ್ತಿದೆ, ಹೊಸ ವರ್ಷ ಶುರು ಆಗ್ತಿದೆ. ಈ ಹೊಸ ವರ್ಷದಲ್ಲಿ ನಮ್ಮ ಜೀವನದ ಎಲ್ಲಾ ರೀತಿಯಲ್ಲೂ ಇನ್ನಷ್ಟು ಶ್ರೇಷ್ಠವಾದ ಲೆವೆಲ್ಗೆ ನಾವು ಹೋಗ್ಬೇಕು ಅನ್ನೋ ಥರ್ಮೋಸ್ಟಾಟ್ನ ಫಿಕ್ಸ್ ಮಾಡಿ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.